ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದೇಶದ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಇತ್ತ ಕರ್ನಾಟಕದ 2 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಕೂಡ ಹೊರಬಿದ್ದಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಲ್ಲಿ ಯಾರಿಗೆ ಜಯ? ಮತದಾರ ಪ್ರಭು ಯಾರ ಕೈ ಹಿಡಿದಿದ್ದಾನೆ? ಬಾಗಲಕೋಟೆಯ ಹೈ ವೋಲ್ಟೇಜ್ ಕದನದಲ್ಲಿ ಗೆದ್ದವರು ಯಾರು? ಈ ಬಗ್ಗೆ ಸಂಪೂರ್ಣವಾದ ರಿಪೋರ್ಟ್ ಅನ್ನ ನೋಡ್ತಾ ಹೋಗೋಣ. ಮೊದಲು ಉತ್ತರ ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಇಲ್ಲಿ ನಡೆದದ್ದು ಬರೀ ಚುನಾವಣೆ ಮಾತ್ರ ಅಲ್ಲ, ಪ್ರತಿಷ್ಠೆಯ ಸಮರ ಅಂತಾನೆ ಹೇಳ್ಬಹುದು. 14ನೇ ಸುತ್ತಿನಿಂದಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಅಂತಿಮವಾಗಿ ಭರ್ಜರಿ ಜಯವನ್ನ ಇಲ್ಲಿ ದಾಖಲಿಸಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ವೀರಣ್ಣ ಚರಂತಿಮಠ ಅವರಿಗೆ ಇಲ್ಲಿ ಭಾರಿ ಹಿನ್ನಡೆಯಾಗಿದೆ. ಒಟ್ಟು 21,866 ಮತಗಳ ಬೃಹತ್ ಅಂತರದಿಂದ ಉಮೇಶ್ ಮೇಟಿ ಅವರು ಕಮಲ ಪಾಳೆಯವನ್ನ ಮಂಡಿಸಿದ್ದಾರೆ. ಮತಗಳ ವಿವರವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಉಮೇಶ್ ಮೇಟಿ ಅವರು 97,941 ಮತಗಳನ್ನ ಪಡೆದಿದ್ದಾರೆ. ಅದೇ ರೀತಿ ವೀರಣ್ಣ ಚರಂತಿಮಠ ಅವರು 76,075 ಮತಗಳನ್ನ ಪಡೆದಿದ್ದಾರೆ. ಬಾಗಲಕೋಟೆಯ ಮತದಾರ ಈ ಬಾರಿ ಬದಲಾವಣೆ ಬಯಸಿದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ದಕ್ಷಿಣ ಕಾಶಿ ದಾವಣಗೆರೆಯತ್ತ ನೋಡೋದಾದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವ ಹಾದಿಯಲ್ಲಿದೆ. 13ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗುವ ಹೊತ್ತಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಸ್ಪಷ್ಟ ಲೀಡ್ ಅನ್ನ ಸಾಧಿಸಿದ್ದಾರೆ. ಸದ್ಯ 13ನೇ ಸುತ್ತಿನ ಅಂಕಿ ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು 44,028 ಮತಗಳನ್ನ ಪಡೆದಿದ್ದಾರೆ. ಅದೇ ರೀತಿ ಬಿಜೆಪಿಯ ಅಭ್ಯರ್ಥಿ 35,215 ಮತಗಳನ್ನ ಪಡೆದಿದ್ದಾರೆ. ಇನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು ಎಸ್ಡಿಪಿಐ ಮತಗಳು. ಈಗ 15,207 ಮತಗಳನ್ನ ಇಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರು ಪಡೆದಿದ್ದಾರೆ. ಇನ್ನು ಕೊನೆಗೆ ಫೈನಲ್ ರಿಸಲ್ಟ್ ಬರುವಷ್ಟು ಹೊತ್ತಿಗೆ 25 ಸಾವಿರದ ಮತಗಳನ್ನ ಪಡೆಯುವಂತಹ ಸಾಧ್ಯತೆ ಕೂಡ ಇಲ್ಲಿ ಗೋಚರಿಸ್ತಾ ಇದೆ. ಸುಮಾರು 8,813 ಮತಗಳ ಮುನ್ನಡೆಯೊಂದಿಗೆ ಸಮರ್ಥ ಶಾಮನೂರು ಅವರು ವಿಜಯದತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಇಲ್ಲಿ ಎಸ್ಡಿಪಿಐ ಪಡೆದಿರುವ ಮತ ಕೂಡ ಚುನಾವಣಾ ಸಮೀಕರಣದ ಮೇಲೆ ಹೆಚ್ಚು ಪ್ರಭಾವ ಬೀರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಉಪಚುನಾವಣೆಯ ಫಲಿತಾಂಶ ಕೇವಲ 2 ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ಲಸ್ ಆಡಳಿತದ ಮೇಲಿನ ಭಿನ್ನಾಭಿಪ್ರಾಯ ಅಂತ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿನ ಗೆಲುವು ಕಾಂಗ್ರೆಸ್ ಪಾಳೆಯಕ್ಕೆ ಹೊಸ ಹುರುಪನ್ನ ನೀಡಿದೆ. ಬಿಜೆಪಿಗೆ ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಂತಹ ಸವಾಲು ಎದುರಾಗಿದೆ. ಮತ್ತೊಂದು ಕಡೆಯಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂನಲ್ಲಿ ಫಲಿತಾಂಶಗಳು ಕೂಡ ದೇಶದ ರಾಜಕೀಯ ದಿಕ್ಕನ್ನೇ ನಿರ್ಧರಿಸಲಿದೆ. ಆದ್ರೆ ಕರ್ನಾಟಕದ ಮಟ್ಟಿಗೆ ಈ ಉಪಸಮರ ಕೈ ಮೇಲುಗೈ ಸಾಧಿಸಿರುವುದು ಸುಳ್ಳಂತೂ ಅಲ್ಲ.